ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದ ಸಮಾಜ ಮರುಗುವಂತಹ ದುರ್ಘಟನೆ ನಡೆದಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸ್ವಂತ ತಂದೆ ಮಗಳು ಎನ್ನುವ ಮಮಕಾರ ಇಲ್ಲದೆ 7 ತಿಂಗಳ ಗರ್ಭಿಣಿಯನ್ನ ಭೀಕರವಾಗಿ ಹತ್ಯೆ ಮಾಡಿದ್ದು ಹಾಗೂ ದಲಿತರ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಕಲಘಟಗಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ದಿನಾಂಕ 30/12/2025ರಂದು ಬಮ್ಮಿಗಟ್ಟಿ ಕ್ರಾಸ್ನಿಂದ ತಹಶೀಲ್ದಾರ್ ಕಚೇರಿವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಮೆರವಣಿಗೆಯನ್ನು ಸಫಲಗೊಳಿಸಲಾಯಿತು. ಈ ಬೃಹತ್ ಪ್ರತಿಭಟನೆ ಉದ್ದೇಶ ತಪ್ಪಿತಸ್ಥರಿಗೆ ಆದಷ್ಟು ಬೇಗ ಮರಣದಂಡನೆ ವಿಧಿಸುವಂತೆ ಸರ್ಕಾರಕ್ಕೆ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಲಘಟಗಿ ತಾಲೂಕು ಸಂಚಾಲಕ ಮಂಜುನಾಥ್ ಮಾದರ್, ಪೌರಕಾರ್ಮಿಕ ಹಾಗೂ ಚರ್ಮ ಕಾರ್ಮಿಕ ವಿಭಾಗದ ಶಾಮಣ್ಣ ಮಾದರ್, ಆಂತರಿಕ ಶಿಸ್ತು ಹಾಗೂ ತರಬೇತಿ ವಿಭಾಗದ ಸಾತಪ್ಪ ಮಾದರ್, ದಲಿತ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ವಿಭಾಗದ ಪೀರ್ ಸಾಬ್ ಕಮಡೊಳ್ಳಿ, ಕುಂದುಕೊರತೆ ವಿಭಾಗದ ನಾಗರಾಜ್ ಹೊಸ್ಮನಿ, ಅಂಗಸಂಸ್ಥೆಗಳ ವಿಭಾಗದ ಸುಭಾಷ್ ಕೆಳಗಿನಮನಿ, ದ್ರವ್ಯ ಮತ್ತು ಪ್ರಕಾಶನ ವಿಭಾಗದ ರಮೇಶ ಮಾದರ್, ಕಲಘಟಗಿ ಗಾಂಧಿನಗರ ಖಜಾಂಚಿ ಚಂದ್ರು ಮಾದರ್ ಹಾಗೂ ಕಲಘಟಗಿ ನಗರ ಘಟಕದ ಸಂಚಾಲಕ ಯಲ್ಲಪ್ಪ ಹೊಸ್ಮನಿ ಮುಂತಾದವರು ಉಪಸ್ಥಿತರಿದ್ದರು. ಬಸವರಾಜ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಕಲಘಟಗಿ. ಇವತ್ತಿನ ದಿವಸ ಏನು ಮರ್ಯಾದೆ ಹತ್ಯೆಯನ್ನ ಹುಬ್ಬಳ್ಳಿ ತಾಲೂಕು ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಮರ್ಯಾದೆ ಹತ್ಯೆಯನ್ನು ಖಂಡಿಸಿ ಇವತ್ತೆಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಮಾನವೀಯ ಧರ್ಮದ ಮಹನೀಯರೇ, ಇವತ್ತಿನ ದಿವಸದಲ್ಲಿ ನಾವು ಈ ಹೋರಾಟವನ್ನ ಯಾವುದೇ ಒಂದು ಜಾತಿ ಧರ್ಮದ ವಿರುದ್ಧ ಮಾಡ್ತಕ್ಕಂಥ ಹೋರಾಟವಲ್ಲ. ಇದು ಕೇವಲ ಈ ಹೋರಾಟ ಯಾರು ಮಾನವೀಯ ಮೌಲ್ಯಗಳನ್ನ ಇವತ್ತು ಒಡೆದು ಇವತ್ತು ಮಾನವೀಯತೆಯನ್ನು ಮರೆತು ಯಾವ ಒಂದು ನೈತಿಕತೆಯನ್ನು ಹೊರತುಪಡಿಸಿ ತನ್ನ 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 ಮಗಳನ್ನೇ 7 ತಿಂಗಳ ಗರ್ಭಿಣಿ ಇರ್ತಕ್ಕಂಥ ತನ್ನ ಮಗಳನ್ನೇ ಕೇವಲ ಬರೀ ಒಂದು ದಲಿತ ಯುವಕನನ್ನ ಮದುವೆ ಆಗಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹೊಟ್ಟೆಯ ಒಳಗಡೆ ಆ ಕೊಡ್ಲಿಯಿಂದ ಕೊಡೆದು ಆ ಕೊಚ್ಚಿ ಆ ಮಗುವನ್ನು ಕೊಲೆ ಮಾಡಿದ್ದಾರೆ. ಇದು ಕೇವಲ ಬರೇ ಒಂದು ಅವನ ಮನಸ್ಥಿತಿ ಹೇಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಇವತ್ತು ಯಾವುದೋ ಒಂದು ಹೆಣ್ಣು ಮಗಳು ಇವತ್ತು ನಾವು ಶಾಲಾ ಕಾಲೇಜಿಗೆ ಎಲ್ಲ ಪಠ್ಯ ಪುಸ್ತಕಗಳಲ್ಲಿ ನಾವು ಸಮಾನರು ಅಂತೇಳಿ ಸಾಕಷ್ಟು ದಾರ್ಶನಿಕರ ಮತ್ತು ವಿಚಾರಗಳನ್ನ ಹಂಚಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸಮಾನತೆಯ ಸಾರವನ್ನು ಕಲಿತು ಎಲ್ಲ ಧರ್ಮವನ್ನು ಅಧ್ಯಯನ ಮಾಡಲಿಕ್ಕೆ ಅವರು ಶಾಲೆ ಕಳಿಸ್ತೇವೆ ಮಕ್ಕಳನ್ನ. ಅದೇ ಧರ್ಮವನ್ನ ಅದೇ ಶಾಲಾ ಪಠ್ಯ ಪುಸ್ತಕವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾನತೆಯಿಂದ ಭ್ರಾತೃತ್ವದಿಂದ ಬದುಕ್ತಕ್ಕಂಥ ಹೆಣ್ಣು ಮಕ್ಕಳ ಇಚ್ಛೆಗೆ ಇವತ್ತು ಧಕ್ಕೆ ತಂದು ಇವತ್ತು ಅವ್ರನ್ನ ಬದುಕಲಿಕ್ಕೂ ಬಿಡಲಾರಂತ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿರ್ತಕ್ಕಂಥ ವ್ಯವಸ್ಥೆ, ಆ ಮನಸ್ಥಿತಿಯ ವಿರುದ್ಧ ಹೋರಾಟ ನಮ್ಮದು. ಯಾವುದೇ ಒಂದು ಜಾತಿ ಒಂದು ಧರ್ಮದ ವಿರುದ್ಧ ಹೋರಾಟ ಅಲ್ಲ ಇದು. ಅಂತ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ವಿರುದ್ಧ ನಮ್ಮ ಹೋರಾಟ. ಆ ಹೋರಾಟ ಏನಪ್ಪಾ ಅಂತಂತಂದ್ರೆ ಅಂತವರಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಯಾಕಂತಂದ್ರೆ ಈ ಎಲ್ಲ ಸರ್ವ ಜನಾಂಗಗಳ ಶಾಂತಿಯ ತೋಟ ಅಂತೇಳಿ ಕಟ್ತಕ್ಕಂಥ ಈ ಭಾರತ ದೇಶ ಭವ್ಯವಾದ ಸಂಸ್ಕೃತಿಯನ್ನ ಶಾಂತತೆಯಿಂದ ಕೂಡಿರ್ತಕ್ಕಂಥ ಈ ದೇಶದಲ್ಲಿ ಇಂಥ ಮಾನಗಿಣಿಗಳು ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಇಂಥ ಒಂದು ಘಟನೆಗಳನ್ನ ಇಂಥ ಘೋರ ಕೃತ್ಯ ಮಾಡುವುದರ ಮೂಲಕ ಸಮಾಜಗಳ ನಡುವೆ ಬೆಂಕಿಯನ್ನು ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ. ಇಂಥವರ ಮೇಲೆ ಕಾನೂನಾತ್ಮಕವಾದ ಕಠಿಣ ಕ್ರಮ ಆಗಲೇಬೇಕು. ಆದ್ದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತು ತಹಸೀಲ್ದಾರ್ ಮುಖಾಂತರ ಸಿಎಂ ಅವರಿಗೆ ಇಲ್ಲಿ ಹೋರಾಟ ಮಾಡಿ ಮನವಿಯನ್ನು ಕೊಡೋದು ಏನಪ್ಪಾ ಅಂತಂದ್ರೆ ಈ ರಾಜ್ಯದ ಅನ್ಯ ಮುಖ್ಯಮಂತ್ರಿಗಳೇ ಮೊದಲು ಕಾಣ್ತಿರೋದು ಇಂಥ ಘಟನೆಗಳನ್ನು ನೋಡಿ ಕೇವಲ ಬರೀ ಹುಬ್ಬಳ್ಳಿ ಇನಾಂ ವೀರಾಪುರದಲ್ಲಿ ಆಗಿದ್ದು ಅಷ್ಟೇ ಅಲ್ಲ, ಚಿತ್ರದುರ್ಗದಲ್ಲಿಯೂ ಕೂಡ ನಿನ್ನೆ ಇದೇ ಸೇಮ್ ರೀತಿಯಲ್ಲಿನ ಘಟನೆಗಳು ಸಂಭವಿಸಿವೆ. ಇಂಥವು ಸಾಕಷ್ಟು ಇವತ್ತು ಯಾರ ಬೆಳಕಿಗೆ ಬರದಂತೆ ಸಾಕಷ್ಟು ರೀತಿಯಲ್ಲಿ ಹಾಗೆ ಅಲ್ಲೇ ಮುಚ್ಚಿ ಹೋಗ್ತಾ ಇದ್ದಾವೆ. ಯಾರು ಅವರು ಎಲ್ಲಿ ವಿರೋಧ ಪಡಿಸ್ಕೊಳ್ಳೋದಪ್ಪ ನಾವು ಅಂತೇಳಿ ಅಲ್ಲೇ ಮುಚ್ಚಿ ಹೋಗ್ತಾ ಇದ್ದಾವೆ. ಆದ್ದರಿಂದ ಇಲ್ಲಿ ಸಾಮಾಜಿಕ ಭದ್ರತೆ ಕೂಡ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನ ಆಗ್ತಾ ಇದೆ. ಅಂತ ಮನಸ್ಥಿತಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿಗೆ ಯಾರು ಸಪೋರ್ಟ್ ಮಾಡಿರ್ತಾರೆ, ಅಲ್ಲಿ ಪ್ರಚೋದನೆ ನೀಡಿರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಇವತ್ತು ಬಂಧಿಸಿದಿರಿ.